ಧರ್ಮದ ಓಟಿನ ಬೆಂಬಲದಿಂದ ಈ ಕೆಲಸ ನಡೆದಿದೆ. ಸೊ ಆ ಧರ್ಮದ ಓಟನ್ನ ಕಟ್ ಮಾಡಿ ಆ ಧರ್ಮದ ಓಟನ್ನ ಧರ್ಮದ ಏಟನ್ನ ಯಾವತ್ತು ಮಾಡ್ತೀವೋ ಆವತ್ತು ಈ ಅತ್ಯಾಚಾರಗಳು ನಿಲ್ತವೆ. ನನಗೆ ನಿಜವಾಗ್ಲೂ ನಗು ಬರುತ್ತೆ. ಈ ಬಿಜೆಪಿ RSS ನವರು ಎಂಥ ಅಲ್ಲ ಅಥವಾ ನಾವು ಜನರೆಷ್ಟು ಮೂರ್ಖರಾಗಿರ್ಬೇಕು ಅಂದ್ರೆ ಬಿಜೆಪಿಯ ಆಫೀಸ್ನಲ್ಲಿ ಚೈನಾ ಗವರ್ಮೆಂಟ್ ಅಫಿಷಿಯಲ್ಸ್ ಒಂದು ಮೀಟಿಂಗು ದೊಡ್ಡದಾಗ ಅದನ್ನ ಪ್ರಚಾರ ಕೂಡ ಮಾಡ್ಕೊಂತಾರೆ ಅವರು. ಸೊ ಚೈನಾ ಜೊತೆ ಹೋಗಿ ಇವರು ಹಂಸತೂಲಿಕಾ ತಲ್ಪದಲ್ಲಿ ತೂಗ್ತಾರೆ ಯಾರ್ಯಾರು ಕೂತ್ಕೊಂಡು. ಯಾರು ಚೈನಾ ಏಜೆಂಟು? ಕ್ಷಮೆ ಯಾಚಿಸ್ಬೇಕು ನಾವು ನೀಟ್ ಎಕ್ಸಾಮ್ನಲ್ಲಿ ಪ್ರಾಣ ಕಳ್ಕೊಂಡ ಮಕ್ಕಳ ಬಗ್ಗೆ. ಆಕ್ಚುಲಿ ಕೊಲೆಯಾದ ಮಕ್ಕಳು ಅಂತಾನೆ ಹೇಳ್ಬೇಕು. ಈ ವ್ಯವಸ್ಥೆಯಿಂದ ಕೊಲೆಯಾದ ಮಕ್ಕಳಿಗೆ ಮಕ್ಕಳ ಮನೆಯವರಿಗೆ ಅವರ ಪೇರೆಂಟ್ಸ್ ಕ್ಷಮೆ ಯಾಚಿಸ್ಬೇಕು ನಾವು. ಮೋದಿನೇ ಬದಲಾಯಿಸಬೇಕು, ಪೂರ್ತಿ ಸರ್ಕಾರನೇ ಬದಲಾಯಿಸಬೇಕು. ಯಾಕಂದ್ರೆ ಪೂರ್ತಿ ಸರ್ಕಾರವೇ ಭ್ರಷ್ಟ ಸರ್ಕಾರ ಇವತ್ತಿನ ಯುವಜನತೆ ಹಮ್ಮಿಕೊಂಡಿದೆ. ನಾನು ಅದರ ಭಾಗವಾಗಿದ್ದೀನಿ ಅಷ್ಟೇ. ಯಾವತ್ತೂ ಆಗ್ಬೇಕಾಗಿದ್ದು ಇವತ್ತಾಗ್ತಾ ಇದೆ, ಬಟ್ ಸಂತೋಷ. ಸೊ ಆಗಲೂ ಹೇಳಿದೆ ನಾನು, ಥ್ಯಾಂಕ್ಸ್ ಟು ದ CGI ಆಫ್ ಇಂಡಿಯಾ ಎಲ್ಲರನ್ನು ಕಾಕ್ರೋಚ್ ಅಂತ ಕರೆದು ಜನ ಸಂಘಟಿತರಾಗೋದಕ್ಕೆ ಒಂದು ಅವಕಾಶ ಆಯಿತು. ಸೊ ಅದಕ್ಕೋಸ್ಕರ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಜೊತೆಗೆ ಕ್ಷಮೆ ಯಾಚಿಸ್ಬೇಕು ನಾವು ನೀಟ್ ಎಕ್ಸಾಮ್ನಲ್ಲಿ ಪ್ರಾಣ ಕಳ್ಕೊಂಡ ಮಕ್ಕಳ ಬಗ್ಗೆ. ಆಕ್ಚುಲಿ ಕೊಲೆಯಾದ ಮಕ್ಕಳು ಅಂತಾನೆ ಹೇಳ್ಬೇಕು. ಈ ವ್ಯವಸ್ಥೆಯಿಂದ ಕೊಲೆಯಾದ ಮಕ್ಕಳಿಗೆ ಮಕ್ಕಳ ಮನೆಯವರಿಗೆ ಅವರ ಪೇರೆಂಟ್ಸ್ ಕ್ಷಮೆ ಯಾಚಿಸ್ಬೇಕು ನಾವು. ಜೊತೆಗೆ ಇದು ಮತ್ತೆ ಆಗದೆ ಇರೋ ಹಾಗೆ ಈ ಪ್ರತಿಭಟನೆ ರೂಪುಗೊಂಡು ಅದರ ಒಂದು ರಾಜಕೀಯ ಅಂತ್ಯವನ್ನು ಕಾಣಬೇಕು ಅಂತ ನನ್ನ ಅನ್ಸುತ್ತೆ. ಯಾಕೆಂದ್ರೆ ವ್ಯವಸ್ಥೆ ಬದಲಾವಣೆ ರಾಜಕೀಯವಾಗಿ ಆಗ್ಬೇಕು. ನಾವು ಪ್ರತಿಭಟನೆಯಲ್ಲಿ ಸರ್ಕಾರದ ಅಥವಾ ವ್ಯವಸ್ಥೆಯ ಉತ್ತರಗಳು ಏನೇ ಇದ್ರು ಅದು ಎಲ್ಲವೂ ತಾತ್ಕಾಲಿಕವಾಗಿ ಇದ್ದಿದೆ. ವ್ಯವಸ್ಥೆನೇ ಹಾಗೆ. ಅದು ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ದಂಗೆ ಮಾಡಿಬಿಟ್ಟು ಅದರ ಕೊನೆಗೆ ಮುಟ್ಸೋದೇ ಇಲ್ಲ. ಅದನ್ನ ಇನ್ನೊಂದು ದಾರಿಯಲ್ಲಿ ಅದ್ರ ಕೆಲಸ ಮುಂದುವರಿಸ್ಬಿಡುತ್ತೆ. ಸೊ ಅದರ ರಾಜಕೀಯ ಪರಿಣಾಮ ನಾವು ಕಾಣಬೇಕು ಅಂದ್ರೆ ವ್ಯವಸ್ಥಿತವಾಗಿ ಸಂಘಟಿತರಾಗಿ, ನನಗದೇ ಹೇಳ್ತಾ ಇದ್ದೆ, ಫೈಟ್ ಶುಡ್ ಬಿ ಫ್ರಮ್ ವೋಟ್ ಟು ವೋಟ್ ಅಂತ. ಸೊ ಒಂದು ಓಟಿನಿಂದ ಇನ್ನೊಂದು ಓಟಿನವರೆಗೆ ಜಾಗೃತರಾಗಿದ್ದು ನಾವು ಕಂಟಿನ್ಯೂಸ್ ಆಗಿ ಪ್ರಶ್ನೆಗಳನ್ನ ಕೇಳ್ತಾನೆ ಇದ್ರೆ, ಕಂಟಿನ್ಯೂಸ್ ಆಗಿ ಸರ್ಕಾರದ ಉತ್ತರದಾಯಿತ್ವವನ್ನು ನಾವು ಇದು ಮಾಡ್ಕೊಂಡ್ರೆ, ಖಚಿತ ಮಾಡ್ಕೊಂಡ್ರೆ ಖಂಡಿತ ಬದಲಾವಣೆ ಸಾಧ್ಯ. ಖಂಡಿತ ಅದು ಪ್ರತಿಭಟನೆಯಿಂದ ಬಲದ ಮೂಲಕ ಅವರು ಬಲಾಟಿ ಇರೋಲ್ಲ. ಸರ್ಕಾರನೇ ಅವ್ರ ಕೈಲಿದೆ, ಪೂರ್ತಿ ವ್ಯವಸ್ಥೆ ಅವ್ರ ಕೈಲಿದೆ, ಪೊಲೀಸು CBI ಎಲ್ಲ ಅವ್ರ ಕೈಲಿದೆ. ಅದನ್ನ ಹೇಗೆ ಯೂಸ್ ಮಾಡ್ತಾ ಇದಾರೆ ಅಂತ ನಾವು ಆಗ್ಲೇ ನೋಡಿದೀವಿ. ಎಲ್ಲ ವಿರೋಧ ಪಕ್ಷಗಳ ವಿರುದ್ಧನೂ ಅದನ್ನು ಯೂಸ್ ಮಾಡಿ ಪಕ್ಷಗಳನ್ನ ಹೊಡೆದು ಪ್ರಜಾಪ್ರಭುತ್ವವನ್ನು ಸಾಯಿಸಿ ಇವತ್ತಿನ ರಾಜಕೀಯನ ಅಧೋಗತಿಗೆ ತಂದಿಟ್ಟಿದ್ದಾರೆ. ಸೊ ಅಂಥವರಿಂದ ಈ ತರದ ನಡೆ ನಿರೀಕ್ಷಿತ. ಇದು ನಿರೀಕ್ಷಿತವೇ, ಎಲ್ಲರೂ ನಿರೀಕ್ಷೆ ಮಾಡಿದ್ದಿದ್ದೆ. ಆದರೆ ಅದೇನೇನು ಹೇಳ್ತಾ ಇದ್ದೆ, ಅವರು ಇದರಲ್ಲಿ ಬೇರೆ ತರ ಗೇಮ್ ಮಾಡಿ ಇದನ್ನ ಬಂದು ಮಾತಾಡಿ, ಆಕ್ಚುಲ್ ಆಗಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದು ಪ್ರತಿಭಟನೆಗಾರರು ಅಷ್ಟೇ ಬಂದು ಮಾತಾಡ್ಲಿ, ವ್ಯವಸ್ಥೆ ಸುಧಾರಿಸೋದಕ್ಕೆ ಅವಕಾಶ ಇರಲಿ ಅಂತ. ಅದನ್ನ ಮಾಡ್ಬೋದಾಗಿತ್ತು, ಅದನ್ನ ಮಾಡಲಿಲ್ಲ ಅಂತ ಅಂದಾಗ ನಾವು ಅದನ್ನ ಪ್ರಶ್ನೆ ಮಾಡಬೇಕು. ಯಾಕೆ ತುಂಬಾ ಸುಲಭವಾದ ದಾರಿಯನ್ನು ಬಿಟ್ಟು ಈ ಉಪವಾಸ ಸತ್ಯಾಗ್ರಹ ನಿಲ್ಲಿಸೋದಕ್ಕೆ ಯಾಕೆ ಈ ತರದ ಕೆಟ್ಟ ಹೆಸರು ತರುವಂತ ದಾರಿಯನ್ನು ಹಿಡಿದ್ರು ಅಂದ್ರೆ ಆ ದುರಹಂಕಾರ. ಸೊ ನಾವು ಅವರಿಗೆ ಧರ್ಮದ ಹೆಸರಿನಲ್ಲಿ ವೋಟ್ ಹಾಕ್ತೀವಿ ಅನ್ನೋ ಗ್ಯಾರಂಟಿ. ಅದನ್ನ 3 ಸಲ ವೋಟ್ ಹಾಕಿ ಗೆಲ್ಸಿದೀವಿ. ಕೆಲಸನೇ ಮಾಡದೆ ಪೂರ್ತಿ ಅಧ್ವಾನ ಮಾಡಿ ಅಷ್ಟು ಭ್ರಷ್ಟರಾಗಿದ್ದು ಆದರೂ ಸಹ ನಾವು ಅವರಿಗೆ ಎಲೆಕ್ಷನ್ ಅಲ್ಲಿ ವೋಟ್ ಹಾಕಂಗೆ ಗೆಲ್ಸ್ಕೊಂಡ್ ಬಂದಿದ್ವಿ. ಆ ಧರ್ಮದ ಓಟಿನ ಬೆಂಬಲದಿಂದ ಈ ಕೆಲಸ ನಡೆದಿದೆ. ಸೊ ಆ ಧರ್ಮದ ಓಟನ್ನ ಕಟ್ ಮಾಡಿ ಆ ಧರ್ಮದ ಓಟನ್ನ ಧರ್ಮದ ಏಟನ್ನ ಯಾವತ್ತು ಮಾಡ್ತೀವೋ ಆವತ್ತು ಈ ಅತ್ಯಾಚಾರಗಳು ನಿಲ್ತವೆ. ನನಗೆ ನಿಜವಾಗ್ಲೂ ನಗು ಬರುತ್ತೆ. ಈ ಬಿಜೆಪಿ RSS ನವರು ಎಂಥ ಅಲ್ಲ ಅಥವಾ ನಾವು ಜನರೆಷ್ಟು ಮೂರ್ಖರಾಗಿರ್ಬೇಕು ಅಂದ್ರೆ ಬಿಜೆಪಿಯ ಆಫೀಸ್ನಲ್ಲಿ ಚೈನಾ ಗವರ್ಮೆಂಟ್ ಅಫಿಷಿಯಲ್ಸ್ ಒಂದು ಮೀಟಿಂಗು ದೊಡ್ಡದಾಗ ಅದನ್ನ ಪ್ರಚಾರ ಕೂಡ ಮಾಡ್ಕೊಂತಾರೆ ಅವರು. ಸೊ ಚೈನಾ ಜೊತೆ ಹೋಗಿ ಇವರು ಹಂಸತೂಲಿಕಾ ತಲ್ಪದಲ್ಲಿ ತೂಗ್ತಾರೆ ಯಾರ್ಯಾರು ಕೂತ್ಕೊಂಡು. ಯಾರು ಚೈನಾ ಏಜೆಂಟು? ಆದ್ರೆ ಇದರಲ್ಲಿ ನಮ್ಮ ದೇಶಕ್ಕೆ ಬರ್ತಾ ಇರೋ 50% ಇಂಪೋರ್ಟು ಚೈನಾದಿಂದ ಬರುತ್ತೆ. ಯಾರು ಚೈನಾ ಏಜೆಂಟ್ ಇಲ್ಲಿ? ಇವರಿಗೆ ರಾಜಕೀಯಕ್ಕೆ ಏನು ಅನುಕೂಲ ಆಗೋದು, ಜನಗಳ ಮೂಢನಂಬಿಕೆ ಅಂತಾನೆ ಹೇಳ್ಬೇಕಂತ, ಮೂಢ ಭಾವನೆಗಳನ್ನ ಇಟ್ಕೊಂಡು ಅದ್ರ ಜೊತೆ ಆಟ ಆಡೋದಷ್ಟೇ. ಆಕ್ಚುಯಲ್ ಆಗಿ ಸರ್ಕಾರವೇ ಚೈನೀಸ್ ಏಜೆಂಟು. ಅಲ್ಲಿ ಅರುಣಾಚಲದಲ್ಲಿ ಅಷ್ಟು ಜಾಗನ ಅಕ್ವೈರ್ ಮಾಡ್ಕೊಂಡಿದೆ ಚೈನಾ ಸರ್ಕಾರ. ಕೋಯಿ ನಹಿ ಗುಸಾ ಹೈ, ಕೋಯಿ ನಹಿ ಆಯೇಗಾ, ಕೋಯಿ ನಹಿ ಆಯ ಅಂತೀಯಪ್ಪ ಅನ್ಬಿಟ್ಟ. ಅಲ್ಲಿ ನಮ್ಮ ಸೈನಿಕರು ಸತ್ರು, ಅದಕ್ಕೆ ಲೆಕ್ಕನೇ ಇಲ್ಲ ಈಗ. ಯಾಕಂದ್ರೆ ಯಾರು ಬಂದಿಲ್ಲ ಅಂದ್ರೆ ಅವ್ರನ್ನ ಯಾರು ಸಾಯಿಸಿದ್ದು? ಅವ್ರ ಹಂಗೆ ಏನು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಟ್ರ? ಸೊ ಯೋಧರಿಗೆ ಅವಮಾನ ಮಾಡುವಂತ ಮಾತುಗಳವೆಲ್ಲ. ಜೊತೆಗೆ ಇವರ ಅಕೌಂಟಬಿಲಿಟಿಯಿಂದ ತಪ್ಪಿಸ್ಕೊಳ್ಳುವಂಥದ್ದು ಈಸಿ. ಯಾಕಂದ್ರೆ ನಿಮಗೆ ಚೈನಾ, ಪಾಕಿಸ್ತಾನ ಇಲ್ಲ ಹಿಂದೂ, ಮುಸ್ಲಿಂ ಇಷ್ಟೇ ಇವರ ವೋಟ್ ಬ್ಯಾಂಕ್ನ ಬಂಡವಾಳ. ಆ ಬೆಡ್ನ ನಾವು ಕಟ್ ಮಾಡಿದ್ರೆ ಖಂಡಿತ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ಬೇಕಾಗತ್ತೆ, ಎಲ್ಲ ಸಾವುಗಳಿಗೂ ಉತ್ತರ ಕೊಡ್ಬೇಕಾಗತ್ತೆ. ಜನಗಳನ್ನ ಅಷ್ಟು ಹಗುರವಾಗಿ ವೋಟ್ಗಳ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಜನಗಳನ್ನ ಮನುಷ್ಯರನ್ನಾಗಿ ಟ್ರೀಟ್ ಮಾಡ್ಬೇಕಾಗತ್ತೆ. ಇನ್ನೊಂದು ಅವರು ಪ್ರತಿಸಲ ಕೇಳೋ ಪ್ರಶ್ನೆ, ಬರೀ ಅವರೊಂದು ಪ್ರಧಾನಿಯವರ ರಾಜೀನಾಮೆ ಸಾಕ, ಅವರು ರಾಜೀನಾಮೆ ಕೊಟ್ರೆ ಎಲ್ಲ ಸರಿ ಹೋಗತ್ತಾ, ಶಿಕ್ಷಣ ಸರಿ ಹೋಗತ್ತಾ ಅಂತ ಒಂದು ಪ್ರಶ್ನೆ ಕೇಳ್ತಿರ್ತಾರೆ. ಹೌದು, ಸರಿ ಹೋಗಲ್ಲ.
ಮೋದಿನೇ ಬದಲಾಯಿಸಬೇಕು, ಪೂರ್ತಿ ಸರ್ಕಾರನೇ ಬದಲಾಯಿಸಬೇಕು. ಯಾಕಂದ್ರೆ ಪೂರ್ತಿ ಸರ್ಕಾರವೇ ಭ್ರಷ್ಟ ಸರ್ಕಾರ. ಎಲ್ರಿಗೂ ಗೊತ್ತು ಇದು ಸೆಂಟ್ರಲೈಸ್ಡ್ ಅಡ್ಮಿನಿಸ್ಟ್ರೇಷನ್ ಇವರಲ್ಲಿ ನಡೆಯೋದು ಅಂತ. ಎಲ್ರಿಗೂ ಗೊತ್ತು ಇಬ್ಬರೇ ಡಿಸಿಷನ್ ತಗೊಳ್ಳೋದಲ್ಲಿ ಅಂತ. ಪ್ರಧಾನಮಂತ್ರಿ ಮೋದಿ ಮತ್ತೆ ಗೃಹ ಮಂತ್ರಿ ಅಮಿತ್ ಶಾ ಇವರಿಬ್ಬರೇ ನಿರ್ಧಾರ ತಗೊಳ್ಳೋದು. ಇನ್ಯಾರಿಗೂ ಅಲ್ಲಿ ಏನು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಮಿನಿಸ್ಟರ್ಗಳೆಲ್ಲ. ಇದುವರೆಗೂ ಹೆಸರು ಗೊತ್ತಿರಲಿಲ್ಲ ಅವ್ರಗಳದ್ದು. ಒಂದಷ್ಟು ಪ್ರತಿಭಟನೆಗಳಾಗಲಾಗಿ, ರೈಲ್ವೆ ಪ್ರತಿಭಟನೆ ಆಗಲಾಗಿ, ಹಿಂಗೆ ಅಶ್ವಿನಿ ವೈಷ್ಣವ್ ಇವ್ರದ್ದೆಲ್ಲ ಹೆಸರು, ಧರ್ಮೇಂದ್ರ ಪ್ರಧಾನ್ ಇವ್ರಗಳ ಹೆಸರು, ಪೆಟ್ರೋಲಿಯಂ ಈಥನಾಲ್ ಮಿಕ್ಸ್ ಮಾಡಲಾಗಿ ಇದುವರೆಗೂ ಗಡ್ಕರಿನೇ ಪೆಟ್ರೋಲಿಯಂ ಮಿನಿಸ್ಟರ್ ಅನ್ಕೊಂಡಿದ್ರು ಜನ. ಎಪ್ಸ್ಟೀನ್ ಫೈಲ್ ಬಂದ ಮೇಲೆ ಗೊತ್ತಾಯ್ತು ಪೆಟ್ರೋಲಿಯಂ ಮಿನಿಸ್ಟರ್ ಹರ್ದೀಪ್ ಸಿಂಗ್ ಪುರಿ ಅಂತ. ಈಗ ಎಥನಾಲ್ ಅಂತೂ ಈಗ ರೋಡ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಇವರು ಅಂತ ಸಪರೇಟ್ ಆಗಿ ಗೊತ್ತಾಗ್ತಾ ಇದೆ ಅಷ್ಟೇ. ಸೊ ಅದರ್ವೈಸ್ ಇವ್ರಿಗೆ ಯಾರಿಗೂ ಏನು ಕೆಲಸ ಇಲ್ಲ. ಮುಖ್ಯವಾಗಿ ಇವ್ರ ಸೂತ್ರಧಾರ ಮೇಲ್ಗಡೆ ಗೊತ್ತಿದೆ, ನಾನ್ ಬಯೋಲಾಜಿಕಲ್ ಸೂತ್ರಧಾರ ಅವ್ರ ಕೈಯಲ್ಲಿದೆ. ಸೊ ಅಲ್ಲಿ ತನಕ ನಾವು ಪ್ರಶ್ನೆ ಕೇಳಿ ಆ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ಕಾಗಿಲ್ಲ ಅಂದ್ರೆ ಕೆಳಗಿರಿ ಇಳೀರಿ ಅಂತ ಹೇಳಿದ್ರೆ ಆಗ ಉತ್ತರ ಕೊಡ್ತಾರೆ, ಇಲ್ಲ ಕೆಳಗಿಳಿತಾರೆ. ಆಗ ಈ ನೆಕ್ಸ್ಟ್ ಬರೋ ಸರ್ಕಾರನ ಮೊದಲಿಂದಾನೇ ಕತ್ತನ ಪಟ್ಟಿ ಹಿಡ್ಕೊಂಡು ನಾವು ಪ್ರಶ್ನೆ ಮಾಡ್ತಾ ಹೋಗ್ಬೇಕು. ಆ ಕೆಲಸ ನಡಿಬೇಕಾಗಿದೆ. ಆ ಕೆಲಸ ಇಷ್ಟು ವರ್ಷ ನಡೆದಿಲ್ಲ, ಹಾಗಾಗಿ ಈ ಪರಿಸ್ಥಿತಿ ನಮಗೆ ಬಂದಿದೆ. ಗೊತ್ತಿಲ್ಲ ನಮ್ಗೆ ಎಷ್ಟೊಂದು ಟೈಮ್ ಇರುತ್ತಾ ಅಂತ. ಬೇರೆ ಕೆಲಸನೂ ಮಾಡ್ಬೇಕಲ್ಲ, ಹೊಟ್ಟೆ ಮಾಡಿದ ಕೆಲಸಗಳನ್ನು ಮಾಡಬೇಕು. ನಮಗೆ ಎಲ್ಲರೂ ಅಷ್ಟೇ, ನಮಗೆ ಸಾಧ್ಯವಾದಷ್ಟು ಮಟ್ಟಿಗೆ ಪ್ರತಿಭಟನೆ ಮಾಡೋದು ಒಳ್ಳೇದು. ಬಟ್ ಈ ಪ್ರತಿಭಟನೆಯಿಂದ ಜನರಲ್ಲಿ ಜಾಗೃತಿ ಮೂಡ್ತಾ ಇದೆ. ಅದು ತುಂಬಾ ಒಳ್ಳೆ ಕೆಲಸ ಆಗ್ತಾ ಇದೆ. ಎಲ್ರಿಗೂ ಇದರಲ್ಲಿ ಇನ್ವಾಲ್ವ್ ಆದ ನೀಟ್ ಪ್ರತಿಭಟನೆಯಲ್ಲಿ ಇನ್ವಾಲ್ವ್ ಆದ ಎಲ್ರಿಗೂ, ಎಲ್ಲ ಸಂಘಟನೆಗಳಿಗೂ ಥ್ಯಾಂಕ್ಸ್ ಹೇಳ್ಬೇಕು ನಾವು, ಇನ್ಕ್ಲೂಡಿಂಗ್ NSUI, ರಾಹುಲ್ ಗಾಂಧಿ, CJP, ಸೋನಂ ವಾಂಗ್ಚುಕ್, ಜೊತೆಗೆ ಆ ಏಡ್ಸೋನ AIC 6 ಜನ ಮಕ್ಕಳು ಇದು ಮಾಡಿದ್ರು. ಈಗ 3 ಜನ ಮಕ್ಕಳು ಇನ್ನೂ ಉಪವಾಸ ಸತ್ಯಾಗ್ರಹದಲ್ಲಿದ್ದಾರೆ. ಅವರು ಇವತ್ತು ಎಲ್ಲೆಲ್ಲಿ ಯಾವ ಆರ್ಗನೈಸೇಷನ್ಗಳು, ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ, KRS ಬಂದಿದೆ ಇಲ್ಲಿ. ಸೊ ಎಲ್ಲ ADO ಇದ್ದಾರೆ. ಎಲ್ಲ ಆರ್ಗನೈಸೇಷನ್ಗಳನ್ನು ನಾವು ಧನ್ಯವಾದ ಹೇಳಬೇಕು. ಎಲ್ಲರೂ ಒಟ್ಟಿಗೆ ಸೇರಿ, ಯಾವಾಗ ಜನಗಳ ದನಿ ಆಗೋದು ವಿರೋಧ ಪಕ್ಷಗಳೇ, ಇವೆಲ್ಲವೂ ಸೇರಿ ವಿರೋಧ ಪಕ್ಷವೇ. ಜನ ಕೂಡ ವಿರೋಧ ಪಕ್ಷದಲ್ಲಿ ಕೂತಿರ್ಬೇಕು ಸರ್ಕಾರ ಅಧಿಕಾರಕ್ಕೆ ಬಂದಾಗ. ಸೊ ಇವೆಲ್ಲವೂ ಸೇರಿ ಒಗ್ಗಟ್ಟಾಗಿ ಪ್ರಶ್ನೆ ಮಾಡಿದಾಗ ಅವ್ರಿಗೆ ಇರೋದು 35% ಓಟು, 65% ಜನ ಎದುರುಗಡೆ ನಿಂತ್ಕೊಂಡಾಗ ಎಂತ ನಾನ್ ಬಯೋಲಾಜಿಕಲ್ ಮಹಾಮಾನವನು ತಲೆ ಬಗ್ಗಿಸಲೇಬೇಕು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.